Nehru College. I will B.Ed first year, second sem. Today we have come here in the zoology. So the Naveen Pattimony sir has explained to us very clearly and with authenticity. Especially for me, science is new. So I came to know so many things that about the brain, about the so many specific things you have told us specifically. So we are very grateful to you. Sometimes we felt like so why you are telling us so much in lengthy, but it was very nice to understand. So we are very happy so that we will remember, so that we can tell our children that there is here, and when in the future we can bring our children to show, because nowadays in modern era you cannot see so many things. So now we were very happy to see the baby 7 months and 6 months that and other things also. Some animals are new for us, so we are very grateful to you. Thank you for your precious time and availability. Thank you for your generosity. Thank you very much. ನನ್ನ ಹೆಸರು ಶಿವಲಿಂಗ ಅವರೇ. ನಾನು ಅಂಜುಮನ್ ಕಾಲೇಜಿಂದ ಬಂದಿದ್ದೇನೆ. ನಾನು B.Ed ವಿದ್ಯಾರ್ಥಿ. ಇದಕ್ಕೂ ಮೊದಲು ನಾನು ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ MSc ಬಾಟ್ನಿಯನ್ನು ಮುಗಿಸಿ, ಇಲ್ಲೇ ಪಾಸಿಟಿವ್ ನಮ್ಮ ಡಿಪಾರ್ಟ್ಮೆಂಟ್ MSc ಬಾಟ್ನಿಯನ್ನು ಮುಗಿಸಿ ಜುವಾಲಜಿ ಡಿಪಾರ್ಟ್ಮೆಂಟ್ ನಾವು ಬರ್ತಾ ಇರ್ತಿದ್ವಿ. ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ NSS ಅನ್ನು ಮಾಡಿದ್ವಿ, ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಬರ್ತಾ ಇದ್ವಿ. ಅವಾಗೆಲ್ಲ ಇದೊಂದು ಮ್ಯೂಸಿಯಮಿನ ಓಪನಿಂಗ್ ಆಯ್ತಲ್ಲ, ಅವಾಗೆಲ್ಲ ಓಪನಿಂಗೆಲ್ಲ ಬಂದಿದ್ವಿ. VC ಸರ್ ಅವರೆಲ್ಲ ಬಂದಿದ್ರು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಈಗ ನವೀನ್ ಪ್ಯಾಟಿಮನಿ ಸರ್ ಅಂದಿದ್ದಾರೆ ಹೌದಾ, ನಾವು ಮನೆಯಲ್ಲಿ 10 ರಿಂದ 15 ವಸ್ತುಗಳನ್ನ ಸಂಗ್ರಹಣ ಮಾಡಿ ಇಡ್ಲಿಕ್ಕೆ ಆಗೋಂಗಿಲ್ಲ, ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಹೌದಾ. ಅಂತ ಒಂದು ಈ ಒಂದು 21ನೇ ಶತಮಾನದಲ್ಲಿ ಇಷ್ಟು ಒಂದು 4,000 ಹೆಚ್ಚು 5,000 ಸ್ಪೀಸೀಸ್ ಅನ್ನ ಕಲೆಕ್ಟ್ ಮಾಡಿ ಈ ಒಂದು ಕರ್ನಾಟಕದಲ್ಲಿ ಅತಿ ದೊಡ್ಡ ಮ್ಯೂಸಿಯಂ ಅನ್ನುವಂಥ ಒಂದು ಹೆಸರು ನಮ್ಮ ಕರ್ನಾಟಕ ಹೌದಾ. ಅಂತ ಒಂದು ಕರ್ನಾಟಕ ಒಂದು ಹೆಸರು, ಆಮೇಲೆ ಧಾರವಾಡದ ಹೆಸರು, ನಮ್ಮ ಕರ್ನಾಟಕ ಕಾಲೇಜು ಇಷ್ಟೆಲ್ಲ ಮೇಂಟೆನೆನ್ಸ್ ಅನ್ನ ಮಾಡಿದ್ದಾರೆ ಹೌದಾ. ಮುಂದೆ ನವೀನ್ ಸರ್ ಇರ್ಬೋದು, ಇರ್ಲಿಕ್ಕಿಲ್ಲ ಇಲ್ಲಿ ಹೌದಾ. ಅವ್ರ ಹೆಸರು ಮಾತ್ರ ಇಲ್ಲಿ ಅಜರಾಮ, ಅದು 100%. ಯಾಕಂದ್ರೆ ಇಷ್ಟೆಲ್ಲ ಪ್ರಿಸರ್ವ್ ಮಾಡಿ ಇಡೋದು, ಆಮೇಲೆ ಇಷ್ಟೆಲ್ಲ ಕಾಳಜಿ ಮಾಡೋದು, ದಿನಕ್ಕೆ 2 ರಿಂದ 3 ಬ್ಯಾಚ್ ಕಂಪಲ್ಸರಿ ಬರ್ತದೆ ಹೌದಾ. 2 ರಿಂದ 3 ಬ್ಯಾಚ್ ನಾವೆಲ್ಲ ನೋಡ್ತಾ ಇದ್ವಿ. ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲ ಸಣ್ಣ ಮಕ್ಕಳನ್ನ ಹಿಡಿದು ದೊಡ್ಡ ಮಟ್ಟನ ರಿಸರ್ಚ್ ಬರ್ತಾ ಇದ್ದಾರೆ. ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅವ್ರೆಲ್ಲರಿಗೂ ಏನಪ್ಪಾ ಅಂದ್ರೆ ಸಂಭಾಳಿಸಿ ಅವ್ರನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡು ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಅವರು ಅಚ್ಚುಮೆಚ್ಚಿನ ಗುರುಗಳಿದ್ದಾರೆ. ನವೀನ್ ಪ್ಯಾಟಿಮನಿ ಸರ್ ಅವರಿಗೆ ಅಂಜುಮನ್ ಕಾಲೇಜಿನ ಪರವಾಗಿ ಹಾಗೂ ಮತ್ತು ನಮ್ಮ ಕರ್ನಾಟಕ ವಿಜ್ಞಾನ ಪರವಾಗಿ, ಕರ್ನಾಟಕ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ದಾವಲ್ ಬಿ ಶಾನ್ವಾಡ್. ನಾನು ಅಂಜುಮನ್ ಸೆಂಟನರಿ B.Ed ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದೇನೆ. ಈ ಒಂದು ಜಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬಂದು ಸಾಕಷ್ಟು ಜನ BA ಮತ್ತು ವಿಜ್ಞಾನೇತರ ವಿದ್ಯಾರ್ಥಿಗಳಾಗಿರೋದರಿಂದ ಅವರಿಗೆ ಯಾವುದೇ ರೀತಿಯ ಜ್ಞಾನ ಇರಲಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಎಲ್ಲರೂ ಹೊಸ ಒಂದು ಪ್ರಪಂಚಕ್ಕೆ ಬಂದ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ನೀವು ನವೀನ್ ಪ್ಯಾಟಿಮನಿ ಸರ್ ನಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ ಹಾಗೆ ಎಲ್ಲರಿಗೂ ಬಹಳಷ್ಟು ಹೊಸ ವಿಷಯಗಳ ಪರಿಚಯವಾಯಿತು. ಆಮೇಲೆ ವೈಯಕ್ತಿಕವಾಗಿ ನಾನು ವಿಜ್ಞಾನ ಅಂತಂದ್ರೆ ವೈಜ್ಞಾನಿಕ ಕಾರಣಗಳನ್ನು ನೀಡುವಂತಹ ಒಂದು ಯಾಕೆ ಅಂತಂದು ನಾನು ಭಾವಿಸಿದ್ದೇನೆ. ಯಾವುದೇ ರೀತಿಯ ಸೈಂಟಿಫಿಕ್ ರೀಸನ್ ಇಲ್ಲ ಅಂದ್ರೆ ನಾನು ಅದನ್ನು ಒಪ್ಪುವಂತಹ ಮನಸ್ಥಿತಿಯೊಳ ಅಲ್ಲವೇ ಅಲ್ಲ. ಯಾರಾದರೂ ಒಂದು ಸಮರ್ಥನೆಯನ್ನ ಮಾಡಕತ್ತಾರ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಒಂದು ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟಾಗ ಮಾತ್ರ ನಾನು ಅದನ್ನು ಎಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಯನ್ನು ಉಳ್ಳವಳಾಗಿದ್ದೇನೆ. ಡಿಗ್ರಿಯಲ್ಲಿ ನಾ BA ಮಾಡಿದರೂ ಕೂಡ ಯಾವುದೇ ರೀತಿಯ ಮೂಢನಂಬಿಕೆಗಳನ್ನಾಗಿರಲಿ, ಯಾವುದೇ ರೀತಿಯ ಒಂದು ರೂಢಿಯಿಂದ ಬಂದಿರುವಂತಹ ಮಾತುಗಳನ್ನಾಗಿರಲಿ ನಂಬುವಂತಹ ಒಂದು ಪ್ರವೃತ್ತಿಯಲ್ಲಿ ನನ್ನಲ್ಲಿ ಇಲ್ಲ. ಸೈಂಟಿಫಿಕ್ ಆಗಿ ಎಲ್ಲರೂ ನಂಬ್ತಾರ ಅದನ್ನು ಮಾತ್ರ ನಾನು ನಂಬ್ತೀನಿ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಯಾವುದನ್ನು ಕೇವಲ ನೋಡಿದಾಕ್ಷಣ ಕೇಳಿದಾಕ್ಷಣ ನಂಬುವುದು ಅಲ್ಲ. ಹೀಗೆ ಕೇವಲ ಮನುಷ್ಯನ ಭಾವನೆಗಳನ್ನ ನೆನಪಿಟ್ಕೊಳ್ಳುವಂತಹ ಕಾಲದಲ್ಲಿ ಕೀಟಗಳಿಂದ ಹಿಡಿದು ಜಗತ್ತಿನ ವಿವಿಧ ರೀತಿಯ ಪ್ರಾಣಿಗಳು ಮತ್ತು ಕೀಟಗಳು ಮತ್ತು ಅತ್ಯಂತ ದೊಡ್ಡ ಪ್ರಾಣಿಗಳು, ಸಮುದ್ರದಲ್ಲಿ ವಾಸಿಸುವಂತಹ ಪ್ರಾಣಿಗಳು, ಭೂಮಿ ಮೇಲೆ ಇರುವಂತಹ ಪ್ರಾಣಿಗಳು, ಹಾರುವಗಳು, ವಿವಿಧ ರೀತಿಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಟು ನಾವಷ್ಟೇ ಅಲ್ಲ, ನಾವು ನೋಡಿ ನಮ್ಮಲ್ಲಿಯೇ ನಮ್ಮ ಜ್ಞಾನ ಅಳಿದು ಹೋಗ್ಲಾರ್ದಂಗ ನಾವು ಇರ್ಲಾರ್ದೆ ಇರುವಂತಹ ಸಂದರ್ಭದಲ್ಲಿಯೂ ನಮ್ಮ ಮುಂದೆ ಬರುವಂತಹ ಪೀಳಿಗೆ ನೋಡ್ಲಿ, ನಾವು ಏನೇನು ಕಂಡೇವಿ ಅದನ್ನ ಮುಂದೆ ಎಲ್ಲ ಕಾಣಲಿ ಅಂತ ಹೇಳಿ
ನೀವು ಇಷ್ಟೆಲ್ಲ ಮಾಡಿರೋದಕ್ಕೆ ನಮಗೂ ಭಾಳ ಖುಷಿ ಆಗ್ತೈತಿ. ಅದ್ರೊಳಗೆ ನಾವು ಕರ್ನಾಟಕದೊಳಗೆ ಧಾರವಾಡ ಅದ್ರೊಳಗೂ ನಮ್ಮ ಕೇಸರಿ ಅಂತಂದ್ರೆ ನಮಗೆ ಬಹಳಷ್ಟು ಹೆಮ್ಮೆ ಪಡುವಂತ ವಿಷಯ ಏನಂತಂದ್ರೆ ಎಲ್ಲರೂ ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ಅದರೊಳಗೂ ನಮ್ಮ ಧಾರವಾಡಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರಂತಂದ್ರೆ ಇದು ನಮ್ಮ ಒಂದು ಕಿರೀಟಕ್ಕೆ ಒಂದು ಗರಿಯನ್ನ ಸೇರಿಸಿದ ಹಾಗೆ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮಧ್ಯಾಹ್ನದ ಶುಭಾಶಯ ಹೇಳುತ್ತಾ, ನನ್ನ ಹೆಸರು ಅಲ್ತಾಫ್ ಅಂತ. ನಾನು BEd ಅಂಜುಮನ್ ಸೆಂಟೆನರಿಯ ವಿದ್ಯಾರ್ಥಿಯಾಗಿದ್ದು ಹಾಗೂ ಇಲ್ಲಿ ಮೊದಲಿಗೆ ಹೇಳಬೇಕಾದರೆ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿದಾವೆ. ಹೌದಾ? ಆ 84 ಜೀವರಾಶಿಗಳಲ್ಲಿ ನಮ್ಗೆ ಎಷ್ಟು ಗೊತ್ತದೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಒಂದು 2ನೇ ರೀತಿಯಾಗಿ ಪ್ರಪಂಚವನ್ನು ನೋಡಿದ ಹಾಗೆ ಆಯ್ತು. ಯಾಕಪ್ಪ ಅಂದ್ರೆ ಒಂದು ಹಿರಿಯರು ಒಂದು ಮಾತು ಹೇಳ್ತಾರ, ಹಿರಿಯರು ಆಯ್ತು, ಕೆಲವು ಕವಿಗಳಾಯ್ತು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರ. ಹೌದು, ನಾನು ಪುಸ್ತಕದಲ್ಲಿ ಓದಿ ಜ್ಞಾನವನ್ನು ಪಡೆದಿದ್ದೆ. ಬಟ್ ಇಲ್ಲಿ ನೋಡೋದರಿಂದ, ಫಿಸಿಕಲ್ ನೋಡೋದರಿಂದ ಅದರಲ್ಲಿ ಏನು ವಿಶೇಷತೆ ಇದೆ, ಅದು ಹೆಂಗಿರುತ್ತೆ. ಈಗ ನಾವು ಓದೋ ಮುಖಾಂತರ ಬಾತುಕೋಳಿ ಅಂದ್ರೆ ಏನು, ಹಂಸ, ಆಮೇಲೆ ಕೊಕ್ಕರೆ ಜಸ್ಟ್ ಓದಿದೆ, ಅದು ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದು ಗೊತ್ತಿದ್ದಿಲ್ಲ ಸರ್. ಬಟ್ ಅದನ್ನು ನೋಡೋದರಿಂದ ನನಗೊಂದು ಕ್ಲಾರಿಫೈ ಸಿಕ್ತು ಸರ್. ಅಂದ್ರೆ ಪ್ರತಿಯೊಂದು ವಿಷಯವನ್ನ ಓದೇ ಕಲಿಬೇಕಂತ ಇರಲ್ಲ ಸರ್. ಪ್ರತಿಯೊಂದನ್ನ ನೋಡಿನೂ ಕಲಿಬಹುದು. ಆ ನೋಡೋದ್ರಿಂದ ನಾವು ಪ್ರತಿಯೊಂದು ವಿಷಯವನ್ನ ಕ್ಲಾರಿಫೈ ಮಾಡ್ಕೋಬಹುದು. ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ರೀತಿ ಅನೇಕ ಪ್ರಭೇದ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಸಮುದ್ರ ಆಳದ ಜೀವಿಗಳು, ಆಮೇಲೆ ಭೂಮಿಯ ಮೇಲಿರುವ ಜೀವಿಗಳು ಅವನ್ನ ಸಂಗ್ರಹಣೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟಕರ. ಕೆಲವು ಇಲ್ಲಿ ವಿಚಿತ್ರವಾದ ಒಂದು ಪ್ರಾಣಿ ನೋಡಿದೆ, ಇದು ಒಂದು ಪ್ರಾಣಿ ಇದೆಯಾ ಇಲ್ಲೇ ಅನ್ನೋ ಒಂದು ರೀತಿಯ ಫೀಲ್ ಬಂದಿದೆ ಸರ್. ಇದರಿಂದ ನೋಡೋದ್ರಿಂದ ನಮಗೂ ಒಂಥರ ಖುಷಿನೇ ಅನ್ನಿಸ್ತು. ಮತ್ತೊಮ್ಮೆ ಇನ್ನೊಮ್ಮೆ ಬರ್ತೀವಿ ಅನ್ನೋದು ಒಂದು ಖುಷಿನೂ ಕೊಡ್ತು. ಹಾಗೆ ವಿಷಯವನ್ನ ಸವಿಸ್ತಾರವಾಗಿ ಹೇಳಿದ್ದು, ಆಮೇಲೆ ಅದನ್ನ ಎಲ್ಲರಿಗೂ ಅರ್ಥವಾಗಂತ ಹೇಳಿದ್ದಕ್ಕೆ ಅವ್ರಿಗೆ ಇಷ್ಟು ಸಮಯ ನಮ್ಗೆ ಕೊಟ್ಟಿದಾರಲ್ಲ, ಅದು ಒಂದು ರೀತಿಯ ನಮ್ದು ಒಂದು ನೆನಪಿನ ಕಾಣಿಕೆ. ಕೊನೆವರೆಗೂ ಮರೆಯಲಾರದಂತ ಒಂದು ನಮಗೆ ವಿಷಯವನ್ನು ತಿಳಿಸಿದ್ದಾರೆ. ಅದಕ್ಕಾಗಿ ಹೃತ್ಪೂರ್ವಕವಾಗಿ ನಮ್ಮ ಅಂಜುಮನ್ ಕಾಲೇಜ್ ವತಿಯಿಂದ ಹಾಗೂ ನಮ್ಮಿಂದ ನಿಮಗೆ ತುಂಬ ಹೃದಯದ ಶುಭಾಶಯಗಳು ಹಾರೈಸುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಹೆಸರು ರಿಯಾಜ್ ಅಹಮದ್ ನಗಾಂಸರ್ ಅಂತೇಳಿ. ನಾನು ಅಂಜುಮನ್ BEd ಕಾಲೇಜಿನ ಉಪನ್ಯಾಸಕ ಆಗಿದ್ದು, ಇದು ನನಗೊಂದು ಹೊಸ ಅನುಭವ. ಇಲ್ಲಿ ನಾನು ಬಂದು ಹೊಸ ಒಂದು ವಿಷಯವನ್ನು ಕಲಿತೆ. ನಾನೊಬ್ಬ ಆರ್ಟ್ಸ್ ವಿದ್ಯಾರ್ಥಿಯಾಗಿದ್ದು, ಆದರೂ ಸಹ ಒಂದು ವಿಜ್ಞಾನದಲ್ಲಿ ಇಷ್ಟೊಂದು ವಿಷಯಗಳು ಇರ್ತವೆ ಅನ್ನೋದು ಇಲ್ಲಿ ಬಂದು ನನಗೆ ತಿಳಿಯಿತು. ಇಲ್ಲೇ ನಾವು ಬಂದಾಗ ಒಂದು ಹೊಸ ವಿಷಯಗಳ ಜೊತೆಗೇನಪ್ಪ ಅಂತೀರ, ಇಲ್ಲಿ ಬಂದಾಗ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನವೀನ್ ಪ್ಯಾಟಿಮಿನಿಸ್ ಅವರು ಬಹಳ ನಗುಮುಖದಿಂದ ಹೊಸಮುಖಿಯಾಗಿ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಪ್ರತಿಯೊಂದು ಜೀವಿಗಳ ಬಗ್ಗೆ, ಕ್ರಿಮಿಕೀಟಗಳ ಬಗ್ಗೆ, ಪ್ರಭೇದಗಳ ಬಗ್ಗೆ ಎಲ್ಲವೂ ಬಹಳ ಒಂದು ಸುಸ್ತಾರವಾಗಿ ಒಳ್ಳೆಯ ವಿದ್ಯಾರ್ಥಿಗಳು ತಿಳಿಯುವಂತೆ ಹೇಳಿದಂತೆ ನವೀನ್ ಪ್ಯಾಟಿಮಿನಿಸ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ಸ್ವರೂಪದ ಅಭಿನಂದನೆ ಸಲ್ಲಿಸಿ ನಾನು ಸೊ ಇವತ್ತಿನ ಈ ವಿಶೇಷ ಸಂದರ್ಶನ ಏನಿದೆ, ನಾವೆಲ್ಲರೂ ಕೂಡಿ ಅಂಜುಮನ್ ಸೆಂಟೆನರಿ BEd ಕಾಲೇಜ್ ಹುಬ್ಬಳ್ಳಿ ಈ ಒಂದು ಕಾಲೇಜ್ ವತಿಯಿಂದ ಶಿಕ್ಷಕ ವಿದ್ಯಾರ್ಥಿಗಳನ್ನು ಈ ಒಂದು ಸ್ಥಳಕ್ಕೆ ಭೇಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಾಗ ಭಾಳ ವ್ಯವಸ್ಥಿತವಾಗಿ ಮತ್ತು ಹೃದಯಪೂರ್ವಕವಾಗಿ ನಮ್ಮೆಲ್ಲರನ್ನ ಇಲ್ಲಿ ಬರಮಾಡಿಕೊಂಡರು. ನವೀನ್ ಪ್ಯಾಟಿಮನಿ ಅಂತಕ್ಕಂಥ ಈ ಪ್ರಾಣಿ ವಸ್ತು ಸಂಗ್ರಹಾಲಯವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಅಷ್ಟೇ ಆ ಎಲ್ಲ ಒಂದು ವಿಷಯಗಳನ್ನು ಸವಿಸ್ತಾರವಾಗಿ ಹೇಳ್ತಕ್ಕಂಥ ಒಂದು ಚಾಣಕ್ಷತೆ, ಆ ಬುದ್ಧಿವಂತಿಕೆ ದೇವರು ಅವರನ್ನು ಕರುಣಿಸಿದ್ದಾನೆ. ನನ್ನೊಂದು ಬಾಲ್ಯದ ನನಗೂ ಇವತ್ತು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಬಹುಶಃ 1980ರಲ್ಲಿ ನಾನು 2 ಅಥವಾ 3ನೇ ಕ್ಲಾಸ್ನಲ್ಲಿ ಓದತಕ್ಕಂಥ ಸಮಯದಲ್ಲಿ ಈ ಕರ್ನಾಟಕ ಕಾಲೇಜಿನ ಒಂದು ಕ್ಯಾಂಪಸ್ನಲ್ಲಿ
ನನ್ನ ರಕ್ತ ಸಂಬಂಧಿ ಇರ್ತಕ್ಕಂಥ ಒಬ್ಬರು ಇಲ್ಲೇ ಕೆಲಸವನ್ನು ಮಾಡ್ತಾ ಇದೇ ಒಂದು ಕ್ಯಾಂಪಸ್ನಲ್ಲಿ ಮನೆಯಲ್ಲಿ ಇದ್ದರು. ಆ ಮನೆಗೆ ನಾನು ಬರಬೇಕಾಗಿದ್ದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಬಹುಶಃ 2 ಅಥವಾ 3ನೇ ತರಗತಿಯಲ್ಲಿ ಇದ್ದೆ. ಆವಾಗ ನನ್ನ ಸೂಟಿಯ ದಿನಗಳನ್ನು ನಾನು ಈ ಒಂದು ಪರಿಸರದಲ್ಲಿ ಕಳೆದಂಥ ನೆನಪುಗಳು ನನಗೆ ಈಗಾಗ್ತಾ ಇದೆ. ಯಾವಾಗ ನಾನು ಬಾಲ್ಯ ಜೀವನದಲ್ಲಿ ಹೊರಗಡೆಯಿಂದ ಕಿಟಕಿಯಿಂದ ಈ ವಸ್ತು ಸಂಗ್ರಹಾಲಯವನ್ನು ನೋಡ್ತಾ ನಾ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ನೋಡಿದಂಥವನು ಇವತ್ತು ನನಗೆ ಒಂದು ಅದೃಷ್ಟ ಹೇಗಿಪ್ಪ ಅಂತಂದರೆ ನನ್ನ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ನಾನು ಈ ವಸ್ತು ಸಂಗ್ರಹಾಲಯದಲ್ಲಿ ಎಲ್ಲರಿಗೂ ತೋರಿಸ್ತಕ್ಕಂಥ ಒಂದು ಭಾಗ್ಯ ನನಗೆ ದೊರೀತಲ್ಲ ಅಂತೇಳಿ ಭಾಳ ನನಗೆ ಸಂತೋಷ ಅನಿಸ್ತಾ ಇದೆ. ಸೊ ಬಹುಶಃ ಆ ಒಂದು ನನ್ನ ರಕ್ತ ಸಂಬಂಧಿಗಳು ಅವರ ಒಂದು ಕುಟುಂಬ ಇಲ್ಲಿ ಅದಾರೋ ಇಲ್ಲಂತೂ ನನಗೂ ಗೊತ್ತಿಲ್ಲ, ಆದರೆ ಆ ಒಡನಾಟ ಆ ನೆನಪು ಮತ್ತೆ ನನಗೆ ಮರಳಿ ಬರ್ತಾ ಇದೆ. ಒಳ್ಳೆಯ ಒಂದು ಪ್ರಯತ್ನವನ್ನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಜೊತೆಗೆ ನಮ್ಮ ಕರ್ನಾಟಕ ಈ ಮಹಾವಿದ್ಯಾಲಯದಲ್ಲಿ ಒಂದು ವಿಶೇಷ ಒಂದು ಹೆಸರನ್ನು ಪಡೆದಂಥದ್ದು. ಕರ್ನಾಟಕ ಕಾಲೇಜಿನಲ್ಲಿ ಸೈನ್ಸ್ ಕಾಲೇಜಿನಲ್ಲಿ ಓದಿದಾನೆ ಅಂದರೆ ಸಾಕು ಆ ವಿದ್ಯಾರ್ಥಿಗೆ ಒಂದು ದೊಡ್ಡ ಬಹುಮಾನ, ಒಂದು ಕಿರೀಟ. ಅವನಿಗೆ ಯಾವುದೇ ಇಂಟ್ರ್ಯೂ ಇರಲಿಲ್ಲ, ಅಲ್ಲಿ ಓದಿದಾನೆ ಅಂದರೆ ಸಾಕು ಅವನು ಅಷ್ಟು ಜಾನಿದಾನೆ ಅಂತಕ್ಕಂಥದ್ದು. ಬಟ್ ಇವತ್ತು ಈ ವಸ್ತು ಸಂಗ್ರಹಾಲಯವನ್ನು ಮಾಡಿ ಅದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಾಗಲಿ ಪ್ರಾಧ್ಯಾಪಕರುಗಳು ಭಾಳ ಶ್ರಮವನ್ನು ಪಟ್ಟು ಇದೊಂದು ವಿಶೇಷವಾಗಿ ಈ ಸ್ಥಳವನ್ನು ಮಾಡಿದ್ದಾರೆ. ನನಗೆ ಏನೋ ಒಂದು ಹುಮ್ಮಸ್ಸು ಬರ್ತಾ ಇದೆ ಅಂದರೆ ನಾಳೆ ನನ್ನ ಮಕ್ಕಳನ್ನು ಅಥವಾ ನನ್ನ ಮಕ್ಕಳನ್ನು ಇಲ್ಲಿ ಕರ್ಕೊಂಡ್ಬಂದು ಈ ಒಂದು ವಿಶೇಷವಾದ ಸ್ಥಳಕ್ಕೆ ಭೇಟಿ ನೀಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಫ್ಯೂಚರನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾಳ ನನಗೆ ಸಂತೋಷ ಅನಿಸ್ತಾ ಇದೆ. ಇದಕ್ಕೆ ಈ ಒಂದು ಪ್ರಪಂಚದಲ್ಲಿ ಹುಟ್ಟು ಬಂದಂಥ ಪ್ರತಿಯೊಬ್ಬ ಮನುಷ್ಯ ಕೇವಲ ಮನುಷ್ಯ ಜಾತಿಯನ್ನು ಅಷ್ಟೇ ನೋಡಾರ್ದಾನೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಇತರೆ ಒಂದು ಬೃಹತ್ವಾಗಿರ್ತಕ್ಕಂಥ ನೈಸರ್ಗಿಕ ಈ ದೇವರು ಸೃಷ್ಟಿ ಮಾಡಿದಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ಇವತ್ತು ನಮಗೆ ಒದಗಿ ಬಂದಿದೆ. ಅದನ್ನು ಸಂಗ್ರಹಿಸುವುದು, ಅದನ್ನು ನಾವು ಇನ್ನು ಎಷ್ಟೋ ಪ್ರಾಣಿ ಮತ್ತು ಸಸ್ಯಗಳನ್ನು ಇಲ್ಲಿರ್ತಕ್ಕಂಥ ನಿಸರ್ಗದಲ್ಲಿ ಸಾಕಷ್ಟು ನಾವು ಕಳ್ಕೊಳ್ತಾ ಇದ್ದೀವಿ. ಅದನ್ನು ಸಂಗ್ರಹಣ ಮಾಡಿ ಅದನ್ನು ಮತ್ತೊಬ್ಬರಿಗೆ ತೋರಿಸ್ತಕ್ಕಂಥ ಈ ಒಂದು ಪ್ರಯತ್ನ ಏನಿದೆಯಲ್ಲ ಇದು ಸರ್ಕಾರಕ್ಕೂ ಮತ್ತು ಈ ವಿಶ್ವವಿದ್ಯಾಲಯಕ್ಕೂ ಆಮೇಲೆ ವಿಶೇಷವಾಗಿ ನವೀನ್ ಪ್ಯಾಟಿಮನಿ ಇರ್ತಕ್ಕಂಥ ಒಬ್ಬ ಆಸಕ್ತಿ ಹೊಂದಿದಂಥ ಈ ಒಂದು ವಸ್ತು ಸಂಗ್ರಹದಲ್ಲಿ ಅವರು ಇಷ್ಟು ಆಸಕ್ತಿಯಿಂದ ಎಲ್ಲರನ್ನ ತಿಳಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಂದು ಶ್ಲಾಘನೀಯ. ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಧನ್ಯವಾದವನ್ನು ಸಾರ್ತಾ ಇದ್ದೇನೆ.